Hi, Mommy. Happy birthday. Hi, Sim. Happy birthday, Seema. Happy birthday. Have a wonderful birthday. Have many, many more years to come. Seema, happy birthday. I wish you a very, very, very happy 50th birthday. Hi, Seema. Wishing you a fabulous 40th birthday. What? She's 50? Cut. Happy birthday, Seema! Happy 50th! ನನ್ನ ನಿನ್ನ ಸಂಬಂಧ ನನಗೆ 48, ನಿನಗೆ 50. ಸೊ ಭಾಳಷ್ಟು ಸವಿ ನೆನಪುಗಳು. ಕೈಯಂತೂ ಇಲ್ಲವೇ ಇಲ್ಲ ನಮ್ಮಿಬ್ಬರ ಜೀವನದಲ್ಲಿ. ಹುಟ್ಟಿಲ್ಲ ಅಂತಂದ್ರು ನಾವಿಬ್ಬರು ಸ್ವಂತ ಅಕ್ಕ ತಮ್ಮಂತರ ಭಾಳ ಬದುಕಿದ್ವಿ ಈ 48 ವರ್ಷ. ನಿನ್ನ ಬಗ್ಗೆ ಏನಾರು ಹೇಳಬೇಕು ಅಂತ. ನಿನ್ನ ಬೆಸ್ಟ್ ಸಪೋರ್ಟಿಂಗ್ ಪಿಲ್ಲರ್ ಫಾರ್ ದಿ ಎಂಟೈರ್ ಫ್ಯಾಮಿಲಿ. ನಮ್ಮ ಗುಂಪಲ್ಲಿ ತುಂಬಿದ ಕೊಡ ನೀನು. She is gem of our family. ನಮ್ಮ ಸಂಸಾರದಲ್ಲಿ ಮುದ್ದಾದ ಅರಗಿಣಿ, ಬೆಳದಿಂಗಳ ಬಾನೆ, ಎಲ್ಲರಿಗೂ ಅಚ್ಚುತ್ತಾಗಿರುವೆ ನೀನು. In all these years being accompanied Seema, I have learned a lot of lessons like showing love to somebody or being patient or being nice to someone. It's all gifts from my beautiful wife. Hi, Seemaka. It's really nice knowing you as a person. I know we've spent very little time, but you have shown so many good characters that I really admire and cherish. And kudos to your energy, your strength and determination, I must say. ನನಗಿಬ್ರು ಗಂಡು ಮಕ್ಕಳು. ಗಂಡು ಮಕ್ಕಳು ಇರುತ್ತೆ. ಇವಳು ನನ್ನ ಮಗಳೇನೆ. ನನ್ನ ಮಕ್ಕಳು ತುಂಬ ಚೆನ್ನಾಗಿದ್ಲು. ಮುಕುಂದ ಅಂದರೆ ತುಂಬ, ಅಮರನ್ನು ತುಂಬ ಇಷ್ಟ ಅವಳಿಗೆ. ಸೊ ನಾವು 3 ಜನನೂ ಸ್ವಂತ ಮಕ್ಕಳಾಗೆ ಬೆಳೆದಿದ್ದೀವಿ ಹೊರತು ಹೇಳಬೇಕು ಅಂದರೆ ನನ್ನ ಹತ್ರ ಚಿಕ್ಕಪ್ಪ ಅನ್ನೋ ಒಂದು ಇದೂ ಇಲ್ಲದೆ ತುಂಬ ಫ್ರೆಂಡ್ಲಿಯಾಗಿ ಯಾವಾಗಲೂ ಜೋಕ್ ಮಾಡಿಕೊಂಡು ನನ್ನ ಆರ್ನಮೆಂಟ್ಸ್ ಮೇಲೆ ತುಂಬ ಕಾಮೆಂಟ್ಸ್ ಮಾಡ್ತಾಳೆ. ಅಂದರೆ ಅದು ಜೋಕಿಲ್ಲರಾಗೋದು ಇರ್ಬೋದು, ಬೇರೆ ಥರನಾದರೂ ಇರ್ಬೋದು. ಟೋಟಲಿ ತುಂಬ ಕಾಮೆಂಟ್ ಮಾಡೋದು ನನ್ನ ಜ್ಯುವೆಲ್ಲರಿ ಮೇಲೆ. ಈ ಬರ್ತ್ಡೇಲಿ ನಿನಗೊಂದು ಗಿಫ್ಟ್ ಮಾಡ್ತಾ ಇದ್ದೀನಿ. ಒಂದ್ಸಲ ಗಣಪತಿ ಹಬ್ಬಕ್ಕೆ ಹೋಗಿದ್ವಿ, ಅಲ್ಲಿಗೆ ಹಾಸ್ತಕ್ಕೆ ಹೋಗಿದ್ವಿ ನಾವೆಲ್ಲ. ಆ ಗಣಪತಿ ಬಿಡೋಕ್ಕೆ ಅಂತ ಅವ್ರ ಅಪ್ಪ ಮೂರ್ತಿನು ನಾವೆಲ್ಲ ಹೋದ್ವಿ. ಇವಳು ಮಧ್ಯೆ ಹಠ ಮಾಡಿದ್ಲು, ತುಂಬ ಹಠ ಮಾಡಿದ್ವಿ. ಎತ್ತಕ್ಕೋ ಇಟ್ಕೊಂಡಿನ್ನು ಎಲ್ಲರಿಗೂ ಹೊರಡಕ್ಕೆ ಶುರು ಆಗ್ಬಿಟ್ಲು. ಆವಾಗ ಅವ್ರ ಅಪ್ಪ ಏನು ಮಾಡಿದ್ರು, ಓಡಾಡ್ಕೊಂಡು ಬಾ ಹೋಗೋಣ ಅಂತ ಹೊಟ್ಟೋದ್ರು. ಅವ್ರು ಸ್ವಲ್ಪ ಸಾಕೆ ಓಡಾಡಿ ಕೊನೆಗಿಂದ ಅವಳೇ ಓಡಿ ಬಂದ್ಲು. ಚಿಕ್ಕ ಮಗುವಿನಲ್ಲಿ ನಿನ್ನ ಹಠ ಅಪಾರವಾಗಿತ್ತು. ನಿಮ್ಮ ಅಮ್ಮ ಏನಾದರೂ ಕೊಡಿಸ್ಬೇಕು ಅಂದರೆ ಅದನ್ನು ನೀನು ಬಿಡದೆ ಹಠ ತಾಗಿಸ್ತಾ ಇದ್ದೆ. ಆದರೆ ನಿಮ್ಮಮ್ಮ ಅದಕ್ಕೆ ಒಡಗ್ಬಿಡ್ತಿರ್ಲಿಲ್ಲ. ಆದರೆ ನೀನು ಅದನ್ನು ಪಲ್ಟಿ ಹೊಡೆದು ಫುಲ್ ಕ್ಯಾನಡ ಬಂದು ಮಲ್ಕೊಂಬಿಟ್ಟಿದ್ದೆ. ಅದರಿಂದ ನಿನ್ನ ಸೆಣಸಬೇಕಾದ್ರೆ ನಾನು ತುಂಬ ನಿನ್ನ ಸಮಾಧಾನ ಮಾಡಿ ಎತ್ಕೊಂಡು ಬಂದು ಎಷ್ಟೋ ಹೊತ್ತಿನ ಮೇಲೆ ನೀನು ವಾಪಸ್ ತಿಂದ ಮಸ್ತಿದೆ ಬಂದು ಎಲ್ಲರ ಜೊತೆ ಮಾತಾಡಿ
ಒಂದು ಫಂಕ್ಷನ್ಗೆ ನೀನು ಅಟೆಂಡ್ ಮಾಡ್ತೆ. ಇವತ್ತು ನನಗೆ ಕಾಣಿಸೋದೇನೆಂದರೆ ಕಣ್ಣು ಮುಂದೆ ಮಾತಾಡಬೇಕು ಅಂದರೆ ಹಾಸನ. ಆ ಬಾಲ್ಯಾವಸ್ಥೆಯಲ್ಲಿ ಸೈಕಲಲ್ಲಿ ಸಂಗೀತಕ್ಕೆ ಹೋಗ್ತಾ ಇದ್ದಿದ್ದು ನಾನು, ನೀನು, ಮಯೂರಿ, ಸ್ಮಿತಾ, ಮನು ನಾವೆಲ್ಲ ಸೇರಿ ಪಾರ್ಕ್ ಗ್ರೌಂಡ್ ಹೊಡಿತಾ ಇದ್ದಿದ್ದು. ಗಣಪತಿ ಹಬ್ಬಕ್ಕೆ ಮನೆಗೂ 103 ಮನೆಗೆ 108 ಗಣಪತಿಗಳಿಗೆ ಗಣೇಶ ಇಟ್ಟಿದ್ದೀರಾ ನೀವು, ಗಣೇಶ ಇಟ್ಟಿದ್ದೀರಾ ಅಂತ ನಾನು ನೀನು ಅಕ್ಷತೆ ಹಿಡ್ಕೊಂಡು ಓಡಾಡ್ತಾ ಇದ್ದಿದ್ದು. ರೋಡ್ ರೌಂಡ್ ಹೊಡ್ತಿದ್ದೀವಿ ನಾವು ಇಬ್ಬರು. ಆಮೇಲೆ ನಿನಗೆ ಜ್ಞಾಪಕ ಇದೆಯೋ ಇಲ್ವೋ, ಬಂಧನ ಫಸ್ಟ್ ಡೇ ಫಸ್ಟ್ ಶೋ ನಾನು ನೀನು ಅಮರ ಸಹ್ಯಾದ್ರಿ ಥಿಯೇಟ್ರಲ್ಲಿ ಹೋಗಿ ಜಗಲಿ ಮೇಲೆ ಕೂತ್ಕೊಂಡು ಪಿಕ್ಚರ್ ನೋಡಿದ್ವಿ. ಆ ಬಂಧನ ಪಿಕ್ಚರ್ನ ಸೀಟ್ ಸಿಗದೆ. One of my funniest memories, but in Gatlinburg there are like these huge mountains and you can like attach by 2 ropes and they kind of hover over the entire mountain. So at the bottom you're supposed to run on at a certain time when the conductor tells you to go. You're supposed to run on and sit when they tell you to go. However, me and Amma were talking and the seats were approaching and we were talking and suddenly she starts freaking out. She's like, oh my god, the seats, the chairs. She said, she runs towards the seats when she's not supposed to. And this conductor literally had to yank her and be like, no, you have to go. And even though he's pulling her, she's still going, no, we have to go. And I don't want to laugh just thinking about it. I don't have a video. I wish I did. You had to be there. Because after that, I couldn't even, I didn't know if I should laugh or cry because I was embarrassed, but it was also the funniest thing that I had ever witnessed in my entire life. And Amma, if you're watching, you have to tell them the entire story again in Kannada. ಎಲ್ಲ ಸವಿ ನೆನಪುಗಳು ಮನಸ್ಸಲ್ಲಿ ಹಾಗೇ ಇದೆ. ನಮ್ಮ ಕಸಿನ್ಸ್ಗೆ, ನಮ್ಮನೆ ಇರೋ ಚಿಕ್ಕವ್ರಿಗೆ ನಾವು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ. ಮೊದಲನೇ ಇದು ಮಿಸ್ಕ್ಯಾರೇಜ್ ಆಯಿತು. ಅದಾದಮೇಲೆ ನಾನು ತುಂಬ ಡಿಪ್ರೆಸ್ ಆಗಿದೆ. ಅದಾದ 1 ವರ್ಷದಲ್ಲಿ ಇವನು ನಮ್ಮ ಜೀವನಕ್ಕೆ ಬಂದು ಒಂದು ಬೆಳೆ ತಿಂಗಳಾಗಿ ಬಂದು ಅಂತ ಹೇಳ್ಬೋದು. ತುಂಬ ಮುದ್ದಾದ ಹುಡುಗಿ, ತುಂಬ ಪ್ರೀತಿ, ಹೆಚ್ಚಿಗೆ ಮಾತಾಡದೇ ಇದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ನು. ಅಪ್ಪ ಒಂದು ಸಲ ಕಂಡುಬಿಟ್ರೆ ಸಾಕು ಅವಳು ಕರೆಕ್ಷನ್ ಮಾಡ್ಕೊಂಡ್ಬಿಡೋಳು. ಚಿಕ್ಕ ವಯಸ್ಸಿನಲ್ಲಿ ಅವಳು ಚೆನ್ನಾಗಿ ಹಾಡೋದು, ರೇಡಿಯೋ ನೋಡಿ ಅದೇ ಥರದಲ್ಲಿ ಅವಳು ಹಾಡ್ತಾಯಿದ್ಲು. ಆವಾಗ ಅವಳು ಹಾಡ್ತಾಳೆ ಅಂತ ನಾನು 4 ವರ್ಷಕ್ಕೆ ಅವಳನ್ನ ಸಂಗೀತಕ್ಕೆ ಸೇರಿಸಿದೆ. ಬ್ಯೂಟಿಫುಲ್ಲಾಗಿ ಹಾಡೋದು ಇವತ್ತಿನ ದಿನ ಒಳ್ಳೆ ಸಿಂಗರ್ ಅಂತ ಅನ್ನಿಸ್ಕೊಂಡಿದ್ದಾಳೆ. ಎಲ್ಲದರಲ್ಲೂ ಓದಿದ್ದಾಳೆ. ಮನಸ್ಸು ತುಂಬ ಅನ್ನೋದು ಮನಸ್ಸಿನ ಹುಡುಗಿ. ಸ್ವಲ್ಪ ಆವಾಗ ಇವಾಗ ಕೋಪ ಬರುತ್ತೆ. ದೊಡ್ಡಪ್ಪ ಫ್ಯಾಮಿಲಿ ಅಂದರೆ ಅವಳು ತುಂಬ ಬಾಂಡೇಜ್ ಜಾಸ್ತಿ, ಎಲ್ಲರೂ ತುಂಬ ಪ್ರೀತಿಸ್ತಾಳೆ. ಅದೇ ಮೊನ್ನೆ ಈಗ ರೀಸೆಂಟಾಗಿ ನನ್ನ ತಂಗಿ ಮಗ ಅವನು ಎಕ್ಸ್ಪೈರ್ ಆಗಿಬಿಟ್ಟ. ಆ ಟೈಮಲ್ಲಿ ಎಷ್ಟೊಂದು ಬೇಜಾರು ಮಾಡ್ಕೊಂಡು ದುಃಖ ಬಿಟ್ಬಿಟ್ಟು ಅಂದರೆ ಇವತ್ತು ನನ್ನ ಕಣ್ಣಿಗೆ ಕಟ್ಟಂಗಿದೆ. ನನ್ನ ತಮ್ಮ ಬಾಲು ಅಂತ ಅವನು ತುಂಬ ಹಚ್ಕೊಂಡಿದ್ರು. ಅವಳಿಗೆ ಹೋದಾಗ, ಇನ್ನೊಬ್ಬ ತಮ್ಮಗೆ ಹೋದಾಗ ಎಲ್ಲ ತಂಗಿರು ಅವಳು ತುಂಬ ಮನಸ್ಸು ಕಚ್ಕೊಂಡು ಬಿಡ್ತಾಳೆ. ಅವ್ರ ಅಪ್ಪ ಹೋದಾಗಂತೂ ಅವಳನ್ನ ಕಂಟ್ರೋಲ್ ಮಾಡೋಕ್ಕೆ ನನಗೆ ಆಗ್ತಾ ಇರಲಿಲ್ಲ. ಗೋಪಾಲ, ಬಾಲಾಜಿ ಇವರಿಬ್ಬರು ಮಾವಂದರು 2 ಕಣ್ಣಿದ್ದಂಗೆ ನಮ್ಮ ಹತ್ರ. ನಾನು ಸೀಮಾ ಅಂತೂ ಭಾಳಷ್ಟು ಸುದೀರ್ಘ ಕಾಲವಾಗಿ ಅವರಿಬ್ಬರು ಪ್ರೀತಿ ಹಂಚ್ಕೊಂಡು ಬೆಳೆದ್ವಿ. ಇವತ್ತು ಅವ್ರು ಇದ್ದಿದ್ರೆ ಎಷ್ಟು ಸಂತೋಷ ಪಡೋರೋ ಗೊತ್ತಿಲ್ಲ. ನನ್ನ ಮಗ ಹೋದ ದುಃಖ ಮರೆಯುವಂತೆ ಮಾಡಿದ ಕಣ್ಮಣಿ ನೀನು. ನನ್ನ ಜೀವ ಅವಳದ್ದೇ ನನಗೆ ಇವಾಗ ಯಾರು ಬೇರೆ ಇಲ್ವೇ. Thank you for being the best mom in the entire world. And I know that if I ever need somebody to talk to or somebody that I know will support me or help me or just a shoulder to cry on, I know you'll always be there for me. ಮತ್ತು ನೀನು ನನ್ನ ಮಗನಿಗೆ ತುಂಬ ಸಹಾಯ ಮಾಡಿದ್ದೀಯ. I know how annoying I was as a kid, asking you to sing that song, Yakla Putnanjab, every time we met. I know there's a lot of bittersweet memory with the song. ವಂಡರ್ಫುಲ್ ಹ್ಯೂಮನ್. ಯಾರಿಗೂ ಯಾವತ್ತೂ ನೋವು ಮಾಡದೆ ನಗನಗ್ತಾ ಮಿಕ್ಸಿಂಗ್ ಆಗೋ ನೇಚರು ಅಂಡ್ ಮೋರವ್ರ ತಾಳ್ಮೇಲೆ ಒಂದು ಗಿಫ್ಟ್ ಅವಳಿಗೆ. It's been more than 25 years. Me and Seema are together. More than these, I really got a chance to live one more time. I'm really thankful to her. So thank you, Seema, my eternal partner in all the walks of my life. I like Seema because I know for sure that she loves my dad more than me. Thank you, Seema. ನನಗೇನೇ ಬೇಕು ಅಂದರೂ ನೀನು ಯಾವಾಗಲೂ ಸಹಾಯ ಮಾಡಿದೀಯ. ಸೊ ಐ ಕಾಂಟ್ ಎವರ್ ಫರ್ಗೆಟ್ ದಟ್. ಹುಟ್ಟಿದ ಶುಭ ಕೊಡಿ, 100 ವರ್ಷ ಚೆನ್ನಾಗಿರಲಿ, ಅವಳು ಗಂಡ ಮಕ್ಕಳ ಜೊತೆ ಚೆನ್ನಾಗಿರಲಿ. ಜೀವನದಲ್ಲಿ ಇನ್ನ ಕನಸುಗಳು ಮೇಲೆ ಏರುತ್ತಾ ಹೋಗಲಿ. God bless you. Happy birthday once again. I will support her
whatever she needs. Happy birthday, Sima. ನಾನಂತೂ ನಿನ್ನ ಆಶೀರ್ವಾದ ಮಾಡೋಕ್ಕಾಗಲ್ಲ, ವಯಸ್ಸನ್ನು ಚಿಕ್ಕವನು. ಬಟ್ ಆರೈಕೆ ಮಾಡ್ತೀನಿ. ಆ ಭಗವಂತ ನಿನಗೆಲ್ಲದನ್ನು ಕೊಟ್ಟು ಇನ್ನೂ ಚೆನ್ನಾಗಿಟ್ಟಿರಲಿ. ಮುಂದಿನ ಜನ್ಮ ಅಂತಿದ್ದರೆ ಮತ್ತೆ ನಿನ್ನ ತಮ್ಮನಾಗೆ ಹುಟ್ಟಬೇಕು ಅನ್ನೋ ಆಸೆ ಇದೆ. Happy birthday,